ಪ್ರೈಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾವು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವಂಥ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡೋ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನ ಹತ್ಕೊಂಡು ಇವತ್ತಿನ ಸಂದೇಶದ ಮುಖಾಂತರ ಈ ನಿನ್ನ ಜನಸಂಗಡ ಮಾತನಾಡೋ ಪವಿತ್ರಾತ್ಮನೇ, ಈ ಸಂದೇಶಗಳ ಪ್ರತಿಯೊಬ್ಬರ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಯೆರೆಮೀಯನು ಬರೆದ ಪ್ರವಾದನೆ ಪುಸ್ತಕ 15ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ. ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯ ಆನಂದವೂ ಆದವು. ಪ್ರಿಯರಲ್ಲಿ, ಯೆರೆಮೀಯನು ಈಗ ಹೇಳ್ತಾನೆ, ನನಗೆ ದೊರೆತ ನಿನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡೆನು, ನಿನ್ನ ನುಡಿಗಳು ನನಗೆ ಹರ್ಷವೂ ಹೃದಯ ಆನಂದವೂ ಆದವು. ಪ್ರಿಯರಲ್ಲಿ, ಯೆರೆಮೀಯನ ಅನುಭವ ನೋಡ್ತೇವೆ. ಯೆರೆಮೀಯ ಹೇಳ್ತಾನೆ, ಆತನು ದೇವರ ವಾಕ್ಯನ ಕೇಳುವಾಗ, ದೇವರು ಓದುವಾಗ ಆ ವಾಕ್ಯಗಳನ್ನು ತನ್ನ ಆತ್ಮಿಕ ಆಹಾರ ಮಾಡಿಕೊಂಡ ನಿಮಿತ್ತವಾಗಿ ಅವನ ಮನಸ್ಸಿಗೆ ಹರ್ಷವೂ ಹೃದಯ ಆನಂದವು ಉಂಟಾಯಿತು ಎಂಬುದನ್ನು ನೋಡಿದೆ. ಹಾಗಾದರೆ ಇವತ್ತು ನಿಮ್ಮ ಮನಸ್ಸಿಗೆ ಪ್ರೇರೆ, ಈ ಲೋಕದಲ್ಲಿ ನಾನಾ ವಿಧ ಕಷ್ಟಗಳು, ನಾನಾ ವಿಧ ಸಮಸ್ಯೆಗಳು, ನಾನಾ ವಿಧ ರೋಗಗಳು ಈ ಲೋಕ ತುಂಬಲ್ಪಟ್ಟಿವೆ. ನಾನಾ ವಿಧದ ಆರ್ಥಿಕ ಒಂದು ಮುಗ್ಗಟ್ಟುಗಳು ಬರುವಾಗ, ಈ ಕಷ್ಟದ ಲೋಕದಲ್ಲಿ, ಈ ರೋಗಮಯವಾದ ಲೋಕದಲ್ಲಿ ನೀವು ಜೀವಿಸುವಾಗ ಯಾವಾಗ ನಿಮ್ಮ ಮನಸ್ಸಿಗೆ ಹೃದಯಕ್ಕೆ ಆನಂದ, ಸಮಾಧಾನ ಉಂಟಾಗಬೇಕಾ ಪ್ರಿಯರೇ? ಒಂದೇ ಸೀಕ್ರೆಟ್ ಏನು ಹೇಳ್ತೇನೆ, ನನ್ನ ಮಾತುಗಳನ್ನು ಆಹಾರ ಮಾಡಿಕೊಂಡು. ಹಾಗಾದರೆ ಯಾಕೆ ದೇವರ ವಾಕ್ಯ ಓದಬೇಕು? ಯಾವ ರೀತಿ ಓದಬೇಕು? ದೇವರ ವಾಕ್ಯ ಓದೋದ್ರ ಮುಖಾಂತರ ಏನು ಲಾಭ ಉಂಟೆಂಬುದೇ ಕೆಲವು ಸಂಗತಿ ನೋಡುತ್ತಾರೆ. ಮೊದಲನೇ ಸಂಗತಿ ನೋಡ್ತೇವೆ, ದಿನಾಲು ದೇವರ ವಾಕ್ಯಗಳನ್ನು ಓದುವವರು ಮತ್ತು ಧ್ಯಾನಿಸುವವರು ಆಗಬೇಕು. ಮತ್ತೇನು ಬರೆಸುವಾರ್ತೆ 4ನೇ ಅಧ್ಯಾಯದಲ್ಲಿ 4ನೇ ವಾಕ್ಯ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ. ಯೇಸು ಕ್ರಿಸ್ತನು ಉಪವಾಸ ಮಾಡುವಾಗ ಸೈತಾನನು ಬಂದು ಯೇಸು ಕ್ರಿಸ್ತನಿಗೆ ಉಪವಾಸ ಮಾಡಬೇಡ, ನಿನಗೆ ಹಸಿವಾಗಿದೆ, ಕಲ್ಲನ್ನು ರೊಟ್ಟಿ ಮಾಡು ಎಂದು ಹೇಳುವಾಗ ಯೇಸು ಕ್ರಿಸ್ತನು ಸೈತಾನನೇ, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ ಅಂದರೆ ಇದು ಅರ್ಥ ಇದೆ. ಇವತ್ತು ರೊಟ್ಟಿ ತಿಂದವರು ಕಾರ್ಯ ಶಾರೀರಿಕ ಮತ್ತು ಬದುಕುತ್ತಾರೆ. ಅದು ನಿಮ್ಮ ಆತ್ಮ ನಿತ್ಯ ಬದುಕಬೇಕಾದರೆ ದಿನಾಲು ದೇವರ ಬಗ್ಗೆ ಓದುವುದು, ಧ್ಯಾನ ಮಾಡೋದು ಅತಿ ಅಗತ್ಯವಾಗಿದೆ. ಯೇಸು ಕ್ರಿಸ್ತನು ಶರೀರಕ್ಕೆ ಉಪವಾಸ ಮಾಡಿದರು, ಅದೇ ವಾಕ್ಯವನ್ನು ಆತನು ಓದಿದನು, ದೇವರ ಬಗ್ಗೆ ಧ್ಯಾನ ಮಾಡಿ. ಅದಕ್ಕೆ ಆತನು ಯೇಸು ಕ್ರಿಸ್ತ ಹೇಳ್ತಾನೆ, ನಾನು ಉಪವಾಸವನ್ನು ಬ್ರೇಕ್ ಮಾಡೋದಿಲ್ಲ. ಆತನು 40 ಪೂರ್ತಿ ಉಪವಾಸ ಮಾಡಿದನು. ಆ ಸೈತಾನ ಹೇಳಿದನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ, ಮನುಷ್ಯನು ದೇವರ ಬಂದು ಪ್ರತಿ ಮಾತಿನ ಬದುಕುತ್ತಾನೆ. ಹಾಗಾದರೆ ಇವತ್ತು ಪ್ರೇರಣೆ ಯೇಸು ಕ್ರಿಸ್ತನ ನಂಬಿಕೆಟ್ಟವರು, ನೀವು ನಿಮ್ಮಲ್ಲಿ ಇಷ್ಟ ಅಂದುಕೊಂಡವರು, ನೀವು ಅರ್ಥ ಮಾಡಿಕೊಳ್ಳಬೇಕು. ಯಾವಾಗ ನಾವು ಯೇಸು ಕ್ರಿಸ್ತನನ್ನು ನಿಮ್ಮ ಕರ್ತನೋಡಿ ಅಂಗೀಕಾರ ಮಾಡ್ತೀರೋ, ಆವಾಗ ಯೇಸು ಕ್ರಿಸ್ತನ ಆತ್ಮ, ಪವಿತ್ರಾತ್ಮ ನಿಮ್ಮ ಆತ್ಮದ ಒಳಗೆ ಬಂದು ನಿಮ್ಮ ಸತ್ತ ಆತ್ಮಕ್ಕೆ ಜೀವ ಉಂಟಾಗ್ತದೆ. ನಿಮ್ಮ ಆತ್ಮ ಪುನರ್ಜನ್ಮವಾಗ್ತದೆ. ಆ ಆತ್ಮ ಜೀವ ಸಿಕ್ಕಿದ ನಂತರ ಆ ಆತ್ಮ ಬದುಕಬೇಕಾದ ದಿನಾಲು ಆ ಆತ್ಮ ಅಭಿವೃದ್ಧಿ ಆಗಬೇಕಾದರೆ ಅದಕ್ಕೆ ಆಹಾರಬೇಕು, ಅದರ ವಾಕ್ಯವಾಗಿದೆ. ಹೇಗೆ ಶಾರೀರಿಕವಾಗಿ ನೀವು ದಿನಕ್ಕೆ 3 ಸಲ ಊಟ ಮಾಡಿದ ಹಾಗೆ ಆತ್ಮಿಕ ಜೀವಿತದಲ್ಲಿ ನೀವು ಅಭಿವೃದ್ಧಿ ಆಗಬೇಕಾದರೆ, ನಂಬಿಕೆಯ ವೀರಾಗಬೇಕಾದರೆ, ನಿಮ್ಮ ಆತ್ಮ ಸಾಯಬಾರದಾದರೆ ದಿನಕ್ಕೆ 3 ಸಲ ದೇವರ ವಾಕ್ಯ ಓದುವವರು, ಧ್ಯಾನ ಮಾಡುವವರು, ಕೇಳುವರಾಗಬೇಕು. ಎಷ್ಟು ವಾಕ್ಯ ಓದುತ್ತಿರೋ ಧ್ಯಾನ ಅಷ್ಟು ನಿಮ್ಮ ಆತ್ಮಕ್ಕೆ ಪುಷ್ಟಿ ಸಿಗ್ತದೆ, ಆತ್ಮ ಪ್ರೇರೆ ಅದು ಬದುಕುತ್ತದೆ ಎಂಬುದಾಗಿ ನಾವು ನೋಡೋದಕ್ಕೆ ಯೆರೆಮೀಯ ಹೇಳ್ತಾನೆ, ಆತ ದೇವರ ವಾಕ್ಯ ಆಹಾರ ಮಾಡಿಕೊಂಡು ನಿಮ್ಮುತ್ತವೆ ಯಾವಾಗಲೂ ಮನಸ್ಸಲ್ಲಿ ಆನಂದವು, ಸಂತೋಷ. ನಿಮ್ಮ ಜೀವಿತದಲ್ಲಿ ಯಾವಾಗಲೂ ಸಂತೋಷ, ಸಮಾಧಾನ, ಉಕ್ಕಿರಬೇಕಾದ್ರೆ, ನಂಬಿಕೆ ವಾಸ ಇರಬೇಕಾದರೆ ದೇವರ ವಾಕ್ಯ ಎಷ್ಟು ಓದಿದ್ರು ಅಷ್ಟು ನಿಮ್ಮಲ್ಲಿ ಯಾವಾಗಲೂ ಸಂತೋಷ, ಸಮಾಧಾನ, ನಂಬಿಕೆ, ಪವಿತ್ರ ಅಭಿಷೇಕನ ಯಾವಾಗಲೂ ಹೊಂದಿಕೊಳ್ಳಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಬರೇ ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ, ಯೋನ ಬರೆಸುವಾರ್ತೆ 6ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ 48ರಿಂದ 51ನೇ ವಾಕ್ಯ ತನಕ, ದುಡಿಯಿರಿ, ಕೆಟ್ಟು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿರಿ, ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ಮನುಷ್ಯಕುಮಾರನು ನಿಮಗೆ ಕೊಡುವನು, ಇದಕ್ಕಾಗಿ ತಂದೆ ದೇವರು ಆತನು ನೇಮಿಸಿ ಮುದ್ರೆ ಹಾಕಿದ್ದೀನಿ ಅಂದನು. ಇಲ್ಲಿ ಯೇಸು ಕ್ರಿಸ್ತನು ಆತನು
5,000 ಜನರಿಗೆ 3 ರೊಟ್ಟಿ 2 ಮೀನು ಅದ್ಭುತ ಮಾಡಿದನು. ಅನೇಕ ಸಲ ಯೇಸು ಕ್ರಿಸ್ತ ಅದ್ಭುತ ಮಾಡಿಕೊಂಡು ಅನೇಕರಿಗೆ ಊಟ ಕೊಟ್ಟನು. ಈ ಊಟ ಮಾಡಿದ ಜನರು ಯೇಸು ಕ್ರಿಸ್ತ ಹಿಂಬಾಲಿಸಿಕೊಂಡು ಬರುವಾಗ ಯೇಸು ಕ್ರಿಸ್ತನೇ ದುಡಿಯಬೇಡಿ, ನಾಶವಾಗಿ ಆಹಾರಕ್ಕಾಗಿ ದುಡಿಯಿರಿ, ನಿತ್ಯ ಜೀವ ಕೊಡುವ ಆಹಾರ ಪ್ರಿಯಲ್ಲಿ ಯೇಸು ಕ್ರಿಸ್ತನೇ ನೀವು ಈ ಲೋಕದಲ್ಲಿ ಇಡೀ ದಿವಸ ನಿಮ್ಮ ಹೊಟ್ಟೆ ಪಾಡಿಗೋಸ್ಕರ ಚಿಂತೆ ಮಾಡೋದಲ್ಲ ಪ್ರಿಯರೇ. ಅಂದರೆ ಈ ಲೋಕದಲ್ಲಿ ನೀವು ಜೀವಿಸುವಾಗ ನೀವು ಆತ್ಮಿಕ ಬಗ್ಗೆ ಚಿಂತೆ ಮಾಡಬೇಕು, ಆತ್ಮದ ಕುರಿತು ಚಿಂತೆ ಮಾಡಬೇಕು. ಆತ್ಮಿಕ ಆಹಾರ ಅದು ಅತಿ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ದೇವರ ವಾಕ್ಯವನ್ನು ಎಷ್ಟೂ ಬ್ಯುಸಿ ಇದ್ದವರು ಪುರೇ ದಿನಾಲು ದೇವರನ್ನು ಓದೋದಕ್ಕೆ, ಧ್ಯಾನ ಮಾಡೋದಕ್ಕೆ ನಿಮ್ಮ ಸಮಯವನ್ನು ತ್ಯಾಗ ಮಾಡಿ ಆ ಸಮಯದಲ್ಲಿ ವಾಕ್ಯ ಓದೋದು, ವಾಕ್ಯ ಧ್ಯಾನ ಮಾಡೋದು, ಸಭೆಗೆ ಆರಾಧನೆ ಮಾಡೋದು ಇದೆಲ್ಲ ಅತಿ ಅಗತ್ಯವಾಗಿದೆ ಪ್ರಿಯರೇ. ನೀವು ಪರಲೋಕ ರಾಜ್ಯಕ್ಕೆ ಹೋಗಬೇಕಾದರೆ. ಇಲ್ಲದಿದ್ದರೆ ಪ್ರಿಯರೇ ಈ ಲೋಕದ ಆಹಾರ ಅದು ಸನಿಕ, ಅದು ಲೋಕದ ಜೀವರು ಅದು ನಿಮಗೆ ನಿತ್ಯ ಜೀವ ತೆಗೆದುಕೊಂಡು ಹೋಗುವುದಿಲ್ಲ. ಅದೇ ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ದುಡಿಯಬೇಕು, ನೀವು ನಿತ್ಯ ಆಹಾರವೇ ಅದರ ಕೆಲಸ ಮಾಡಬಾರ್ದು, ಬಿಸ್ನೆಸ್ ಮಾಡೋದಲ್ಲ. ಅದು ಹೇಗೆ ನೀವು ಮಾಡ್ತೀರೋ ಅದಕ್ಕೆ ಹೆಚ್ಚಾಗಿ ದೇವರ ವಾಕ್ಯ ಓದೋದಕ್ಕೆ, ವ್ಯಕ್ತಿಗ ಪ್ರಾರ್ಥನೆ ಮಾಡಲಿಕ್ಕೆ, ಕುಟುಂಬದ ಪ್ರಾರ್ಥನೆ ಮಾಡಲಿಕ್ಕೆ, ಆದರೂ ಸಭೆಗೆ ಸೇರಿ ಇದಕ್ಕೆ ನೀವು ಪ್ರಾಮುಖ್ಯತೆ, ಇದು ಆತ್ಮಿಕ ಜೀವಿತವನ್ನು ಕೊಡುವಂಥ ಸಂಗತಿಯನ್ನು ಪ್ರಾಮುಖ್ಯತೆ ಕೊಡುವುದಾರೆ. ಆಗ ಈ ಲೋಕದ ಯಾವ ಸಂಗತಿ ನಿಮಗೆ ದೊರೆತನ ಮಾಡೋದಿಲ್ಲ. ಇಲ್ಲದರೆ ಈ ಲೋಕದ ಸಂಗತಿಗಳು, ಈ ಲೋಕದ ಕೆಲಸಗಳು ನಿಮಗೆ ದೊರೆತನ ಮಾಡಿಕೊಂಡು ನಿಮ್ಮ ಆತ್ಮೀಯ ಜೀವಿತ ಅದು ವೃದ್ಧಿ ಆಗಿದೆ. ನಿಮ್ಮ ರಕ್ಷಣೆ ಕಳೆದುಕೊಳ್ಳಬಾರದು. ಅದಕ್ಕೋಸ್ಕರ ಯೇಸು ಕ್ರಿಸ್ತನೇ ನಿಮ್ಮ ಪಡೆದುಕೊಂಡ ರಕ್ಷಣೆಯನ್ನು ನೀವು ಉಳಿಸ್ಕೊಳ್ಳಬೇಕಾದರೆ ದಿನಾಲು ವಾಕ್ಯ ಓದುವುದು, ವಾಕ್ಯ ಧ್ಯಾನ ಅತಿ ಪ್ರಾಮುಖ್ಯವಾಗಿದೆ. ಮತ್ತು ನಾವು 48ನೇ ವಾಕ್ಯದಿಂದ ನಾವು ನೋಡುತ್ತೇವೆ ಪ್ರಿಯರೇ, ಜೀವ ಕೊಡುವ ರೊಟ್ಟಿ ನಾನೇ. ನಿಮ್ಮ ಹಿರಿಯರು ಅಡವಿಯಲ್ಲಿ ಮಣ್ಣ ತಿಂದರೂ ಸತ್ತು ಹೋದರು. ಪರಲೋಕದಿಂದ ಇಳಿದು ಬರೋ ರೊಟ್ಟಿ ಎಂಥದೆಂದರೆ ಅದನ್ನು ತಿಂದವನು ಸಾಯುವುದಿಲ್ಲ. ಪರಲೋಕದಿಂದ ಇಳಿದು ಬರೋ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಯೇಸು ಅತಿ ಸ್ಪಷ್ಟ ಹೇಳ್ತಾನೆ, ನಾನು ಜೀವ ಕೊಡು ರೊಟ್ಟಿ ಆಗಿದ್ದೇನೆ. ಇವತ್ತು ಆತ್ಮಿಕ ರೊಟ್ಟಿ ದೇವರ ವಾಕ್ಯವಾಗಿದೆ ಪ್ರಿಯರೇ. ಇವತ್ತು ಯೇಸು ಕ್ರಿಸ್ತನೇ ನಮ್ಮ ಪೂರ್ವಿಕರು ಮನ್ನ ತಿಂದರು ಸತ್ತು ಹೋದರು. ದೇವರ ವಾಕ್ಯ ಯಾರು ಓದುತ್ತಾರೋ, ದೇವರ ವಾಕ್ಯ ಯಾರು ಧ್ಯಾನ ಮಾಡ್ತಾರೋ, ದೇವರ ವಾಕ್ಯ ಯಾರು ಬಿದ್ದರು, ಅವರು ಎಂದಿಗೂ ಆತ್ಮಿಕವಾಗಿ ಸಾಯುವುದಿಲ್ಲ. ಅದಕ್ಕೆ ನಿಮಗೆ ಯೇಸು ನಂಬಿಕೆ ಇಡುವ ಮುಖಾಂತರ ಯೇಸು ಕ್ರಿಸ್ತ ನಿಮ್ಮ ಆತ್ಮಕ್ಕೆ ನಿತ್ಯ ಜೀವನ ಕೊಟ್ಟಿದ್ದಾನೆ. ಆ ನಿತ್ಯ ಜೀವನ ಉಳಿಸಿಕೊಳ್ಳಬೇಕು, ಕಾಪಾಡಿಕೊಳ್ಳಬೇಕಾದರೆ ನೀವು ದಿನಾಲು ವಾಕ್ಯ ಓದುವುದು, ವಾಕ್ಯ ಧ್ಯಾನ ಅತಿ ಇಂಪಾರ್ಟೆಂಟ್. ವಾಕ್ಯ ನಿಮ್ಮ ಆತ್ಮ ರೊಟ್ಟಿಯಾಗಿದೆ. ಈ ವಾಕ್ಯ ತಿಂದರೆ ಎಂದು ನಿಮ್ಮ ಆತ್ಮ ಸಾಯುವುದಿಲ್ಲ ಎಂಬುದು ಯೇಸು ಕ್ರಿಸ್ತ ಹೇಳ್ತಾನೆ. ಅದಕ್ಕೆ ವಾಕ್ಯ ಆದಷ್ಟು ಓದಿ ಪ್ರಿಯರೇ, ಆದಷ್ಟು ಧ್ಯಾನ ಮಾಡಿ. ಹೊಸ ಒಡಂಬಡಿಕೆ ಓದಿರಿ, ಒಡಂಬಡಿಕೆ ಓದಿರಿ, ಕೀರ್ತನೆ ಎಷ್ಟು ಓದಿದ್ರು ಅಷ್ಟು ಅದು ವಾಕ್ಯ ನಿಮ್ಮ ಆತ್ಮಕ್ಕೆ ಜೀವವನ್ನು ಕೊಡ್ತದೆ, ಆತ್ಮಕ್ಕೆ ಸಂತೋಷ, ಸಮಾಧಾನ, ಆತ್ಮಿಕ ಅಭಿವೃದ್ಧಿ, ಆತ್ಮ ಪುಷ್ಟಿ ಆಗ್ತದೆ ಪ್ರಿಯರೇ. ಮತ್ತು ವಾಕ್ಯ ನಿಮ್ಮಲ್ಲಿರುವಾಗ ಪ್ರಾರ್ಥನೆ ಮಾಡಲಿಕ್ಕೆ, ವಿಧೇಯರಾಗಲಿಕ್ಕೆ ನಮಗೆ ಸಹಾಯ ಮಾಡ್ತಾಯಿದೆ ಪ್ರಿಯರೇ. ದೇವರ ಸೇವೆ ಮಾಡಲಿಕ್ಕೆ ಸಹಾಯ ಮಾಡಿದೆ, ಇನ್ನೊಬ್ಬರ ಸುವಾರ್ತೆ ಕೊಟ್ಟು ನಿಮಗೆ ಸಹಾಯ ಮಾಡಿ. ಈ ರೀತಿ ವಾಕ್ಯದ ಅನೇಕ ಪ್ರಯೋಜನ ಹೊಂದಿಕೊಳ್ಳುತ್ತೀರಿ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ, ಯೋಬನ ಪುಸ್ತಕ 23ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ. ಆತನ ತುಟಿಗಳಿಂದ ಹೊರಟ ನಿಯಮಗಳಿಗೆ ನಾನು ಹಿಂದೆಗೆಯಲಿಲ್ಲ. ಆತನ ಬಾಯಿಂದ ಬಂದ ಮಾತುಗಳನ್ನು ಎದೆಯಲ್ಲಿ ನಿಧಿಯನ್ನಾಗಿ ಬಚ್ಚಿಟ್ಟುಕೊಂಡಿದ್ದೇನೆ. ನೋಡಿ, ಯೋಬನ ಜೊತೆಲಿ ಬಂದ ಎಷ್ಟೋ ಅವನ ನಂಬಿಕೆಗೆ ಅನೇಕ ಕಷ್ಟಗಳು, ಅನೇಕ ಶೋಧನೆಗಳು, ರೋಗಗಳು ಬಂದರು. ಯೋಬನ ತನ್ನ ನಂಬಿಕೆಯಲ್ಲಿ ಕುಂದಿ ಹೋಗಲ್ಲ. ಒಂದೇ ಸೀಕ್ರೆಟ್, ಆ ಕಷ್ಟದಲ್ಲಿರುವಾಗ, ಆ ರೋಗದಲ್ಲಿರುವ ಆತನ ಅಭ್ಯಾಸ ಇತ್ತು. ಆತನೇ, ನಾನು ನಿನ್ನ ಮಾತುಗಳನ್ನು ನನ್ನಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ. ಆ ಕಾಲವರಿಗೆ ಅಲಂಬಿಕೆ ಮಾತ್ರ ಇತ್ತು. ಇವತ್ತು ನಿಮಗೆ ಅಲಂಬಿಕೆ ಹೊಸ ಉಂಟು. ಆ ಅಲಂಬಿಕೆ ಕಾಲದಲ್ಲಿ ಯೋಬ ಹೇಳ್ತಾನೆ, ಆತನ ಆ ರೋಗದಲ್ಲಿರುವಾಗ, ಆ ಕಷ್ಟದಲ್ಲಿರುವಾಗ, ತನ್ನ ಹೆಂಡತಿ, ತನ್ನ ಮಕ್ಕಳು, ಮನೆಯೆಲ್ಲ ಕಳೆದುಕೊಂಡ ಸಮಯದಲ್ಲೂ ಆತನ ದೇವರ ವಾಕ್ಯ ಓದು ಅವನಲ್ಲಿ ಅಭ್ಯಾಸ ಇತ್ತು. ಆ ವಾಕ್ಯವನ್ನು ಆತನು ತನ್ನ ದಿನದ ಆಹಾರಕ್ಕಿಂತ ಅತಿ ಹೆಚ್ಚಾಗಿ ಓದುತ್ತಿದ್ದನು. ತನ್ನಲ್ಲಿ ಬಚ್ಚಿಟ್ಟು ಈ ಒಂದು ರಹಸ್ಯ, ಈ ಒಂದು ಅಭ್ಯಾಸ, ಅದು ಈ ಒಂದು ವಾಕ್ಯಕ್ಕೆ ಅವನು ಪ್ರಾಮುಖ್ಯತೆ ಕೊಟ್ಟ ನಿಮಿತ್ತವಾಗಿ ಈ ವಾಕ್ಯ ಅವನಿದ್ದ ನಿಮಿತ್ತ ಯೋಬನು ಎಷ್ಟು ರೀತಿಯ ಕಷ್ಟ ಬಂದರು, ಶೋಧನೆ ಒಳಪಟ್ಟರು, ರೋಗದಲ್ಲಿ ಬಿದ್ದವರು, ಹೆಂಡತಿ ಕಳೆದುಕೊಂಡರು, ಮಕ್ಕಳು. ಅವನ ನಂಬಿಕೆ ಕಳೆದುಕೊಳ್ಳಲಿಲ್ಲ. ಲಾಸ್ಟ್ ಆ ನಂಬಿಕೆಯಲ್ಲಿ ಅವನು ಪಶ್ಚಾತ್ತಾಪಟ್ಟನು, 2 ಪಟ್ಟು ಹೊಂದಿಕೊಂಡು. ಆಗದೆ ಇವತ್ತು ದೇವರ ವಾಕ್ಯ ಅತಿ ಸ್ಪಷ್ಟ ಹೇಳ್ತದೆ, ಯಾರು ಯೇಸು ನಂಬಿಕೆ ಇಟ್ಟಿದ್ದವರು, ನೀರು ಇಷ್ಟ ಅಂತಕೊಂಡು ಅವರಿಗೆ ದೇವರು ನಿತ್ಯ ಜೀವನ ಕೊಟ್ಟಿದ್ದಾನೆ. ಈ ನಿತ್ಯದ ಒಂದು ಪ್ರತಿಯೊಬ್ಬ ದೇವರ ಮಕ್ಕಳನ್ನು ದೇವರು ಅವರ ನಂಬಿಕೆ ಪರೀಕ್ಷೆ ಮಾಡುವನಾಗಿದ್ದಾನೆ. ಅವರು ನಿಜವಾಗಿ ಅವರ ಆತ್ಮಿಕ ಜೀವಿತವನ್ನು ದೇವರ ವಾಕ್ಯ ಬಂಡೆ ಕಟ್ಟಲ್ಪಟ್ಟಿದ್ದವರು ಅಥವಾ ಅವರ ಆತ್ಮೀಯ ಜೀವಿತವನ್ನು ಮಣ್ಣಿನ ಮೇಲೆ ಕಟ್ಟಲ್ಪಟ್ಟಿದ್ದಾಗಿ ಪರೀಕ್ಷೆ ಮಾಡೋದಕ್ಕೆ ಪ್ರತಿಯೊಬ್ಬರ ನಂಬಿಕೆಗೆ ಪರೀಕ್ಷೆಗಳು ಬರ್ತವೆ ಎಂಬುದಾಗಿ ಹೊಸ ಒಡಂಬಡಿಕೆ. ಈ ರೀತಿಯ ಪರೀಕ್ಷೆಗಳು ಬರುವಾಗ ಯಾರು ದಿನಾಲು ವಾಕ್ಯ ಓದುತ್ತಾರೋ,
ವಾಕ್ಯ ಧ್ಯಾನ ಮಾಡ್ತಾರೋ ಆ ವಾಕ್ಯ ಅವರ ಜೀವಿತವು ಯಾವುದೇ ಕಷ್ಟ ಯಾವುದೇ ಸಮಯ ಏನು ಬಂದರೂ ಅವರ ಆತ್ಮೀಯದಲ್ಲಿ ಕುಂದಿ ಹೋಗದೆ ಆತ್ಮೀಯವಾಗಿ ದೃಢವನ್ನು ನೀಡುತ್ತಾರೆ, ನಂಬಿಕೆ ಹಾಕ್ತಾರೆ. ಆ ನಂಬಿಕೆಯಿಂದ ಅವರು ಪರಲೋಕವನ್ನು ಹೊಂದುತ್ತಾರೆ, ನಿತ್ಯ ಜೀವಕ್ಕೆ ಬಾಧ. ಈ ರೀತಿ ಯೋಬನಾಗೆ ನಿಮ್ಮ ನಂಬಿಕೆ ಪರಿಶೀಲಿಸಲ್ಪಡುವಾಗ ನಿಮ್ಮ ನಂಬಿಕೆ ಕುಂದಿ ಹೋಗಬಾರ್ದು. ಎಲ್ಲ ಪರಿಸ್ಥಿತಿಯೂ ಚೊಕ್ಕ ಬಂಗಾರವಾಗಿ ಕಾಣಲ್ಪಡಬೇಕು, ಪರಿಶುದ್ಧರಾಗಬೇಕು. 2 ಪುಟ ಆಶೆ ಹೊಂದಿಕೊಳ್ಳಬೇಕು. ಒಂದೇ ಸೀಕ್ರೆಟ್ ದಿನಾಲು ದೇವರ ವಾಕ್ಯನ ಓದುವುದಕ್ಕೆ, ವಾಕ್ಯ ಧ್ಯಾನ ಮಾಡೋದಕ್ಕೆ ಪ್ರಾಮುಖ್ಯತೆ ಕೊಡಿರಿ. ಆ ವಾಕ್ಯದ ನಿಮ್ಮ ಆಹಾರವನ್ನು ಮಾಡಿಕೊಳ್ಳಿರಿ. ಅದು ನಿಮ್ಮ ಹೃದಯದಲ್ಲಿರುವುದರೆ ಅದು ನಿಮಗೆ ಸಮಾಧಾನ, ಸಂತೋಷ, ನಂಬಿಕೆ, ಪವಿತ್ರ ಅಭಿಷೇಕ ಹೊಂದಿಕೊಳ್ಳುತ್ತೀರಿ. ಮತ್ತು ಆ ವಾಕ್ಯ ನಿಮಗೆ ಜಯವನ್ನು ಕೊಡುತ್ತದೆ. ಯೋಬನಾಗೆ ನಿಮಗೆ ಜಯವನ್ನು ಕೊಡುತ್ತದೆ. ಏನು ಕಳೆದುಕೊಂಡಿದ್ದರೂ 2 ಪುಟ ನಿಮಗೆ ಆ ದೇವರ ವಾಕ್ಯಕ್ಕೆ ವಿಧೇಯರಾಗುವ ನೀವು ಹೊಂದಿಕೊಳ್ಳುತ್ತೀರಿ. ಪ್ರಿಯರೇ, 2ನೇ ಸಂಗತಿ ನೋಡ್ತೀವಿ, ದೇವರ ವಾಕ್ಯಗಳನ್ನು ಅತಿ ಹೆಚ್ಚಾಗಿ ಪ್ರೀತಿಸುವವರು ಆಗಬೇಕು. ಕೀರ್ತನೆ 119 ಅದರಲ್ಲಿ 47 ಮತ್ತು 48ನೇ ವಾಕ್ಯ, ನಿನ್ನ ಆಜ್ಞೆಗಳಲ್ಲಿ ಆನಂದ ಪಡುತ್ತೇನೆ, ಅವು ನನಗೆ ಇಷ್ಟವಾಗಿವೆ. ನಿನ್ನ ಆಜ್ಞೆಗಳಿಗಾಗಿಯೇ ಒಡ್ಡುತ್ತೇನೆ, ಅವು ನನಗೆ ಇಷ್ಟವಾಗಿವೆ. ನಿನ್ನ ನಿಬಂಧನೆಗಳನ್ನು ಧ್ಯಾನಿಸುವೆನು. ದಾವೀದನ ಅನುಭವ ನೀಡಿಬಿಡ್ತಾನೆ, ನಿನ್ನ ಆಜ್ಞೆಗಳ ಆನಂದ ಪಡು, ಅವನಿಗೆ ಇಷ್ಟ. ಈ ರೀತಿ ದೇವರ ವಾಕ್ಯ ಓದುವುದಕ್ಕೆ ನೀವು ಅತಿ ಹೆಚ್ಚಾಗಿ ಪ್ರೀತಿ ಮಾಡುವವರು ಮಾತ್ರವೇ ಈ ರೀತಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸಿಕ್ಕದ ಸಮಯ ದೇವರ ವಾಕ್ಯ ಓದುತ್ತೀರಿ. ಅದಕ್ಕೆ ದೇವರ ವಾಕ್ಯ ಅತಿ ಹೆಚ್ಚು ಪ್ರೀತಿ ಮಾಡಬೇಕು. ದಾವೀದನಿಗೆ ಆಗ್ತದೆ, ನಿನ್ನ ಆಜ್ಞೆಗಳನ್ನು ಆನಂದ ಪಡುತ್ತೇನೆ, ಅವು ನನಗೆ ಇಷ್ಟವಾಗಿವೆ. ನಿನ್ನ ಆಜ್ಞೆಗಳಿಗೆ ಕೈ ಒಡ್ಡುತ್ತೇನೆ, ಅವು ನನಗೆ ಇಷ್ಟ. ನಿನ್ನ ನಿಮ್ಮನ್ನು ಧ್ಯಾನಿಸಿ, ಅದಾದ ಅವರ ಪ್ರೀತಿಯ ಕುರಿತು ನಾವು ನೋಡ್ತೇವೆ. ಇನ್ನು ವಾಕ್ಯ ನೋಡುವ 119 ಕೀರ್ತನೆಯಲ್ಲಿ 72ನೇ ವಾಕ್ಯ, 72 ವರ್ಸ್, ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ಈ ರೀತಿ ದೇವರ ವಾಕ್ಯ ನಿಮ್ಮ ಹಣಕ್ಕಿಂತಲೂ ಬಂಗಾರಕ್ಕಿಂತ ಆಸ್ತಿಗಿಂತಲೂ ಪ್ರೀತಿ. ದಾವೀದ ಹೇಳ್ತಾನೆ, ನೀನು ಉಸಿರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿ ನಾಣ್ಯಗಳಿಂದ ಅತಿ ಎಷ್ಟು ಅವನಿಗೆ ಸಂಪತ್ತಿದ್ದರೂ ಬಂಗಾರಕ್ಕಿಂತಲೂ ಹಣಕ್ಕಿಂತ ಅತಿ ಹೆಚ್ಚಿಗೆ ವಾಕ್ಯವನ್ನು ಪ್ರೀತಿ. ಈ ರೀತಿ ದೇವರ ವಾಕ್ಯವನ್ನು ಪ್ರೀತಿಸಿದಾದರೆ ಆ ವಾಕ್ಯವು ನಿಮ್ಮನ್ನು ಪಾಪ ಮಾಡಿದಂತೆ, ನಿಮ್ಮ ನಂಬಿಕೆ ಕುಂದು ಹೋಗದಂತೆ ಅದು ಕಾಪಾಡೋ ಸಾಮರ್ಥ್ಯ ವಾಕ್ಯದಲ್ಲಿ ಉಂಟು. ವಾಕ್ಯದಲ್ಲಿ ಜೀವ ಉಂಟು. ವಾಕ್ಯವೇ ಯೇಸು ಕ್ರಿಸ್ತನಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ 119ನೇ ಕೀರ್ತನೆಯಲ್ಲಿ 97ನೇ ವಾಕ್ಯ, 97 ವರ್ಸ್, ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟೋ ಪ್ರಿಯವಾಗಿದೆ, ದಿನವೆಲ್ಲ ಅದೇ ನನ್ನ ಧ್ಯಾನ. ದಾವೀದ ಹೇಳ್ತಾನೆ, ಎಷ್ಟೋ ದೊಡ್ಡ ಅರಸನು, ಎಷ್ಟು ಅವನಿಗೆ ಕೆಲಸ ಇತ್ತು, ಜವಾಬ್ದಾರಿ, ಆ ಮಧ್ಯದಲ್ಲೂ ಆಗ್ತದೆ, ನಿನ್ನ ಧರ್ಮಶಾಸ್ತ್ರವು ನನಗೆ ಎಷ್ಟು ಆ ರೀತಿ ಎಷ್ಟು ಕೆಲಸ ಇರಬಹುದು, ಆ ಕೆಲಸದ ಒತ್ತಡದಲ್ಲಿಯೂ ಚಿಂತೆಯರು, ಆ ಮಧ್ಯದಲ್ಲಿ ದೇವರ ವಾಕ್ಯನ ಪ್ರೀತಿ ಮಾಡಿರಿ. ಆ ಪ್ರೀತಿಯಿಂದ ಓದಿರಿ, ಧ್ಯಾನ, ಅದು ದಿನವೆಲ್ಲ ಅದೇ ನನ್ನ ಧ್ಯಾನ. ಯಾವಾಗ ದೇವರನ್ನು ಪ್ರೀತಿ ಮಾಡ್ತೀರೋ ಆ ವಾಕ್ಯವು ಇಡೀ ದಿನ ನಿಮ್ಮ ಮನಸ್ಸನ್ನು ಅದು ಕಾಪಾಡುತ್ತದೆ. ಯಾವ ಚಿಂತೆ, ಯಾವ ಬೇಸರ, ನಿರಾಸೆ ಬರಲಿಕ್ಕೆ ಬಿಡಬೇಕು. ಅನೇಕರ ಮನಸ್ಸು ಪ್ರೇರಿತ ಕಷ್ಟಗಳಿಂದ, ರೋಗಗಳಿಂದ, ಸಾದಿಂದ ಕುಂದಿ ಹೋಗಿದೆ ಅಂತ ತೋರಿಸಿದ್ದೇನೆ. ಇಂಥವ್ರು ಯಾರಾದರೂ ಇದ್ದರೂ ನಮಗೆ ಫೋನ್ ಮಾಡಿ ನಮಗೆ ಪ್ರಾರ್ಥನೆ. ಅನೇಕರ ಮನಸ್ಸು ಪ್ರೇರಿತ ಕಷ್ಟಗಳಿಂದ, ಚಿಂತೆಯಿಂದ, ಡಾಕ್ಟರ್ ರಿಪೋರ್ಟ್ ನೋಡಿ ಪ್ರಥಮ ಆತ್ಮೀಯ ಮಾಡಿ ಕುಂದಿ ಹೋಗಿದ್ದಾರೆ, ನಿರಾಶೆ ಒಳಪಟ್ಟಿದೆ, ಜಿಗುಪ್ಸೆ ಒಳಗೆ ಕಾರಣ ಇಷ್ಟೇ ವಾಕ್ಯ ಓದುವುದಿಲ್ಲ ನೀವು. ದೇವರಾತ್ಮ ಇವತ್ತಿನಿಂದ ಎಲ್ಲ ನಿಮ್ಮ ಮಾನಸಿಕ ಈ ರೋಗಕ್ಕೆ ಅಥವಾ ಈ ಮಾನಸಿಕ ಒಂದು ಜಯ ಹೊಂದೋದಕ್ಕೆ ವಾಕ್ಯವನ್ನು ಪ್ರೀತಿ ಮಾಡಿ. ಎಷ್ಟು ವಾಕ್ಯ ಪ್ರೀತಿ ಮಾಡ್ತಾರೆ, ಎಷ್ಟು ವಾಕ್ಯ ಓದಿ ಧ್ಯಾನ, ಅದು ಇಡೀ ದಿನ ನಿಮ್ಮ ಮನಸ್ಸಿನಲ್ಲಿ ಇರ್ತದೆ. ಆ ವಾಕ್ಯ ಧ್ಯಾನ ಮಾಡುವ ಈ ವಾಕ್ಯ ನಿಮಗೆ ಸಂತೋಷ, ಸಮಾಧಾನ, ನಂಬಿಕೆ, ಆರೋಗ್ಯ ಕೊಡುತ್ತದೆ. ಈ ವಾಕ್ಯದಲ್ಲಿ ಜೀವ ಉಂಟು. ಈ ವಾಕ್ಯ ಈ ವಾಕ್ಯ ನಿಮ್ಮ ಸಂತೋಷವನ್ನು ಕೊಡುತ್ತದೆ. ಇನ್ನೊಂದು ಎಕ್ಸಾಂಪಲ್ ನೋಡೋ ಇದೇ ಕೀರ್ತನೆ 119ನೇ ಕೀರ್ತನೆಯಲ್ಲಿ 140ನೇ ವಾಕ್ಯ, ನಿನ್ನ ನುಡಿಯು ಪರಿಶುದ್ಧವಾದುದು, ನಿನ್ನ ಸೇವಕನು ಅದನ್ನೇ ಪ್ರೀತಿಸ್ತಾನೆ. ಅದಾವತಾನೆ ನಿನ್ನ ನುಡಿಯು ಪರಿಶುದ್ಧವಾದ. ಇವತ್ತು ಈ ಲೋಕದಲ್ಲಿ ಪರಿಶುದ್ಧವಾಗಿ ನಾವು ಜೀವನ ಮಾಡಬೇಕಾ? ಈ ವಾಕ್ಯವನ್ನು ಎಷ್ಟು ಓದುತ್ತೀರೋ, ವಾಕ್ಯ ಧ್ಯಾನ ಮಾಡಿ, ಈ ವಾಕ್ಯ ನೀವು ವಿದ್ಯರಾಗುವಾಗ ಈ ವಾಕ್ಯವು ಎಲ್ಲ ಪಾಪಗಳಿಂದ, ಎಲ್ಲ ಕೆಟ್ಟತನದಿಂದ, ಎಲ್ಲ ಕೆಟ್ಟ ಆಲೋಚನೆಗಳಿಂದ ಈ ವಾಕ್ಯ ಶುದ್ಧೀಕರಿಸಿಕೊಂಡು ನಮ್ಮನ್ನು ಪರಿಶುದ್ಧ ಮಾಡುವ ಶಕ್ತಿ ಈ ವಾಕ್ಯಕ್ಕೆ ಉಂಟು. ಅದಕ್ಕೆ ದಾವೀದನೇ, ನಿನ್ನ ನುಡಿಯು ಪರಿಶುದ್ಧವಾದುದು, ನಿನ್ನ ಸೇವಕನು ಅದನ್ನೇ ಪ್ರೀತಿಸ್ತಾನೆ. ಅದಕ್ಕೆ ದಾವೀದನೇ ಕೀರ್ತನೆ 119 ಕೀರ್ತನೆ 9ನೇ ವಾಕ್ಯ, ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನು ಶುದ್ಧಪಡಿಸಿಕೊಳ್ಳಲು ಯಾವುದರಿಂದ? ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರಿಂದಲೇ. ಲೋಕದಲ್ಲಿ ತುಂಬ ಪಾಪ ತುಂಬಲ್ಪಟ್ಟಿದೆ. ಎಷ್ಟು ಈ ಮೊಬೈಲ್ನಲ್ಲಿ ಅನೇಕ ರೀತಿಯ ಹೊಲಸು ಸಂಗತಿ ಬರುವಾಗ ಈ ಯೌವನ ಪ್ರಾಯದಲ್ಲಿ ನೀವು ಯೌವನಸ್ಥರು, ಯೌವನ
ಸ್ತ್ರೀಯರು ಯಮನ ಹುಡುಗಿಯರು ಜೀವಿಸಿದ ಹೇಗೆ ಎಷ್ಟು ದೇವರ ವಾಕ್ಯಕ್ಕೆ ನಾವು ಪ್ರಾಮುಖ್ಯತೆ ಕೊಡಿತರು, ಈ ವಾಕ್ಯನ ಪ್ರೀತಿ ಮಾಡ್ತಾರೆ. ಸಿಕ್ಕಿದ್ದಕ್ಕೆ ಸಮಯ ವಾಕ್ಯ ಓದಿರಿ, ಧ್ಯಾನ ಮಾಡಿರಿ. ಆ ವಾಕ್ಯವು ನಿಮಗೆ ಪರಿಶುದ್ಧ ಜೀವನ ಮಾಡಲಿಕ್ಕೆ, ಪಾಪದ ಮೇಲೆ ಜಯ ಹೊಂದಲಿಕ್ಕೆ, ಪಾಪನ ಅಗೆ ಮಾಡಲಿಕ್ಕೆ ನಿಮಗೆ ಸಹಾಯ ಮಾಡ್ತದೆ ಪ್ರೆ. ಅಷ್ಟೇ ಅದೇ ಪ್ರೆ, ದಾವೀದ ಹೇಳ್ತಾನೆ ಕೀರ್ತನೆ 119 ಕೀರ್ತನೆ 11ನೇ ವಾಕ್ಯ, ನಾನು ನಿನಗೆ ವಿರೋಧಕ್ಕೆ ಪಾಪ ಮಾಡಿದಂತೆ ನಿನ್ನ ನುಡಿಗಳನ್ನು ನಾನು ಇಟ್ಟುಕೊಂಡಿದ್ದೇನೆ. ಪ್ರಿಯ ಲೋಕದಲ್ಲಿ ತುಂಬ ಪಾಪಗಳುಂಟು. ಈ ಪಾಪದ ಮೇಲೆ ಜಯ ಒಂದೇ ಬೇಕಾ ಪ್ರಿಯ? ಒಂದೇ ಸೀಕ್ರೆಟ್ ಆಗಿದೆ. ಎಷ್ಟು ದೇವರು ಓದಿ ಧ್ಯಾನ ಮಾಡುತ್ತಾರೆ, ವಾಕ್ಯ ಜ್ಞಾಪ, ಈ ವಾಕ್ಯ ನಿಮ್ಮಲ್ಲಿರುವಾಗ ಅದು ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ. ಪಾಪ ಹತ್ತಿರ ಬರುವಾಗೆ ವಾಕ್ಯ ನಿಮಗೆ ಸಿಗ್ನಲ್ ಕೊಡ್ತದೆ. ಅದು ನಿಮಗೆ ವಾಕ್ಯ ಪಾಪ ಅದು ಮಾಡಬೇಡ ಎಂಬುದಾಗಿ ಅತಿ ಸ್ಪಷ್ಟವಾಗಿ ನಿಮ್ಮ ಕಿವಿಯಲ್ಲಿ ಅದು ಮಾತನಾಡ್ತದೆ. ನಿಮ್ಮ ಮನಸ್ಸು ಆ ವಾಕ್ಯ ನಿಮ್ಮಲ್ಲಿರುವಾಗ ಪಾಪ ಮಾಡಲಿಕ್ಕೆ ಭಯ ಬರ್ತದೆ. ಪಾಪ ನೀವು ಮಾಡೋದಿಲ್ಲ, ಪಾಪ ಮಾಡಿದರೂ ಅದು ಅರಿಕೆ ಮಾಡಲಿಕ್ಕೆ ಪಶ್ಚಾತ್ತಾಪ. ಅದಕ್ಕೆ ದೇವರ ವಾಕ್ಯ ಪ್ರೇರೆ ಅತಿ ಹೆಚ್ಚಾಗಿ ಓದಬೇಕು, ಧ್ಯಾನ ಮಾಡಬೇಕು, ಅದನ್ನು ಪ್ರೀತಿ ಮಾಡಬೇಕು. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಸಿಕ್ಕ ಸಮಯ ಓದಿರಿ, ಧ್ಯಾನ ಮಾಡಿರಿ, ವಿದ್ಯಾರ್ಥಿ. ಆಗ ನಿಮಗೆ ಎರೆ ಮೇಲಿದ್ದಾಗೆ ಅದು ಸಂತೋಷ, ಸಮಾಧಾನ, ಅಭಿಷೇಕ, ಸಂತೋಷ, ಬಿಡುಗಡೆ ಕೊಡುತ್ತದೆ ಪ್ರೇರೆ. ಈಗ 3ನೇ ಸಂಘ ನೋಡ್ತೇವೆ, ದೇವರ ವಾಕ್ಯವನ್ನು ಕೇಳ್ಕೊಂಡು ನಡೆಯುವವರಿಗೆ ಸಂಪೂರ್ಣದ ಬಿಡುಗಡೆ, ಆಶೀರ್ವಾದ ಸಿಗುತ್ತದೆ. ಯೋಹನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 32ನೇ ವಾಕ್ಯ, ಮತ್ತು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದನು. ಯೇಸು ಕ್ರಿಸ್ತನೇ ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ. ಇವತ್ತು ಅನೇಕರು ಪರೇ ಜನರೇಷನ್ ಕರ್ಸ್ ಹೇಳ್ತಾರೆ ಪರೇ. ಅಂದರೆ ನಿಮ್ಮ 4 ತಲೆಮಾರುಗಳಿಂದ ಬಂದ ಕೆಲವು ಶಾಪಗಳು ಕೆಲವರ ಜೊತೆ ಬೆನ್ನಟ್ಟುಕೊಂಡು ಬಂದಿವೆ ಪರೇ. ಕೆಲವರಿಗೆ ಈ ಎಲ್ಲ ಶಾಪಗಳಿಂದ, ವಿಗ್ರಹದ ಶಾಪ, ರೋಗ ಎಂಬ ಶಾಪ, ಬಡತನ ಎಂಬ ಶಾಪ, ಸಾಲ ಎಂಬ ಶಾಪ, ಇದೆಲ್ಲ ಶಾಪದಿಂದ ನಿಮಗೆ ಬಿಡುಗಡೆ ಆಗಬೇಕಪ್ಪ ಪ್ರೇರೆ. ಒಂದೇ ಸೀಕ್ರೆಟ್ ಇಸ್ಕೊಳ್ತಾನೆ, ಸತ್ಯ ಉಂಟಂದರೆ ಈ ಹೊಸ ಉಂಡ್ಬಿಡಕ್ಕೆ, ಅಲ್ಲ ಉಂಡ್ಬಿಡಕ್ಕೆ, ಹೊಸ ಉಂಡ್ಬಿಡಕ್ಕೆ ಅತಿ ಹೆಚ್ಚು ಓದಿರಿ. ಈ ಮತ್ತೆ ಬರೋ ಸುವಾರ್ತೆಯನ್ನು ಪ್ರಕಟಣೆ ಈ ವಾಕ್ಯ ಅತಿ ಹೆಚ್ಚು ಓದಿ ಧ್ಯಾನ ಮಾಡಿ ಅದಕ್ಕೆ ವಿಧೇಯರಾದರೆ ಇಸ್ಕೊಳ್ತಾನೆ. ಈ ಸತ್ಯ ವಾಕ್ಯ ನಿಮಗೆ ಎಲ್ಲ ಜನರೇಷನ್, ಟೆರಿಟೋರಿಯಲ್, ಫ್ಯಾಮಿಲಿಯರ್, ವಿಗ್ರಹದ ಶಾಪ, ಎಲ್ಲ ರೋಗ ಎಂಬ ಶಾಪ, ಬಡತನ, ಕೊರತೆ, ಸಾಲ, ಎಲ್ಲ ಶಾಪದಿಂದ ಬಿಡುಗಡೆ ಕೊಡೋ ಸಾಮರ್ಥ್ಯ ಯಾರ ವಾಕ್ಯಕ್ಕಿಂಟು. ಯಾರು ವಿದ್ಯರಾಗ್ತಾರೆ ಅವರಿಗೆ ಸಿಗ್ತದೆ. ಅದಕ್ಕೆ ಪ್ರೇ ನಿಮಗೆ ಬಿಡುಗಡೆ ಬೇಕಾ? ಇವತ್ತೊಂದು ಅಭ್ಯಾಸ ಮಾಡಿರಿ ಪ್ರೇ ಅಲ್ಲಿ ಬಿಡಕ್ಕೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಹೊಸ ಬಿಡಕ್ಕೆ ಓದಿರಿ, ವಿದ್ಯಾನಾಗಿರಿ. ನಿಮ್ಗೆ 100% ಬಿಡುಗಡೆ ಬರ್ತದೆ ಪ್ರೇರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೇ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ರಿಂದ 25ನೇ ವಾಕ್ಯ ತನಕ, ವಾಕ್ಯದ ಪ್ರಕಾರ ನಡೆಯುವವರಾಗಿರಿ, ಅದು ಕೇಳುವರು ಮಾತ್ರವೇ ಆಗಿದ್ದು ನಿಮ್ಮ ನೀವೇ ಮೋಸಗೊಳಿಸಬೇಡಿರಿ. ಯಾವನಾದರೂ ವಾಕ್ಯವನ್ನು ಕೇಳುವವನಾದರೂ ಅದರ ಪ್ರಕಾರ ನಡೆಯುತ್ತಿದ್ದರೆ ಅವನ ಕನ್ನಡಿಯಲ್ಲಿ ತನ್ನ ಹುಟ್ಟು ಮುಖವನ್ನು ನೋಡಿದ ಮನುಷ್ಯನಂತಿರುವನು. ಇವನು ತನ್ನ ನೋಡಿಕೊಂಡು ಹೋಗಿ ನಾನು ಹೀಗಿದ್ದೇನೆಂಬುದನ್ನು ಆ ಕ್ಷಣವೇ ಮರೆತು ಬಿಡುವನು. ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣ ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲೇ ಇರುವವನು ವಾಕ್ಯವನ್ನು ಕೇಳಿ ಮರೆತು ಹೋಗುವನಾಗಿರದೆ ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಯಾಕೆ ಅತಿ ಸ್ಪಷ್ಟ ಹೇಳ್ತಾನೆ ಪ್ರೇ. ಈ ಟಿ ವಿ ಮಾಧ್ಯಮದಲ್ಲಿ ಬೆಳಗಿಂದ ಸಾಯಂಕಾಲ ತನಕ, ರಾತ್ರಿ ತನಕ, ಇಡೀ 24 ಗಂಟೆ ಅನೇಕ ದೇವರ ಸೇವಕರು ಬರೇ ಈ ಟಿ ವಿ ಮೇಲೆ ಬಂದು ದೇವರ ವಾಕ್ಯನ ಪ್ರಸಂಗ ಮಾಡ್ತಾರೆ, ವಾಕ್ಯನ ಬೋಧಿಸ್ತಾರೆ ಬರೀ. ಈ ವಾಕ್ಯನ ಅಪೋಸ್ತಲರು ಯಾಕಂದ್ರೆ ಈ ವಾಕ್ಯನ ಬರೀ ಕೇಳುವರಲ್ಲ, ಏನು ಈ ವಾಕ್ಯ ಕೇಳುತ್ತೀರೋ ಅದನ್ನು ಧ್ಯಾನ ಮಾಡಬೇಕು, ಅದು ಮರೆತು ಬಿಡಬಾರದು ಎಂಬುದೇ. ಯಾಕೆ ಮತ್ತು ಅದು ಮರೆತು ಬಿಡದೆ ಈ ವಾಕ್ಯದಲ್ಲಿ ಕೇಳುವಂಥ ಈ ಆಜ್ಞೆಗಳು, ಕೇಳುವಂಥ ಈ ಬೋಧನೆಯನ್ನು ಸ್ವೀಕಾರ ವಿಧೇಯರಾಗುವುದಾದರೆ ಇದೇ ಸಂದೇಶ ಪ್ರೇ. ಇವತ್ತು ಈ ಕೇಳಿದ ವಾಕ್ಯಗಳನ್ನು ವಿಧೇಯರಾಗಿ ಇವತ್ತು ನಿಮ್ಮ ಜೀವಿತದಲ್ಲಿ ವಾಕ್ಯ ಓದೋದಕ್ಕೆ ಅಭ್ಯಾಸ ಮಾಡಿ ವಿದ್ಯಾರ 100% ಯಾಕೆ ಬರ್ತಾನೆ? ದೇವರ ವಾಕ್ಯದಲ್ಲಿ ಸಾಮರ್ಥ್ಯ ಉಂಟು. ನಿಮ್ಮ ಕಷ್ಟಗಳಿಂದ ಪ್ರೀತಿ ಅನೇಕರು ನಾನಾ ವಿಧ ಕಷ್ಟಗಳಿದ್ದೀರಿ, ದೇವರ ತೋರಿಸ್ತಾ ಇದ್ದಾನೆ. ಅನೇಕರು ರೋಗದಲ್ಲಿದ್ದೀರಿ, ಬಡತನದಲ್ಲಿದ್ದೀರಿ, ಕೊರತೆಯಲ್ಲಿದ್ದೀರಿ, ಸಾಲದ. ಈ ವಾಕ್ಯದಲ್ಲಿ ಜೀವ ಉಂಟು. ನಾನು ಇವಾಗ ನಾನು ನಂಬುತ್ತೀನಿ. ಈ ವಾಕ್ಯವನ್ನು ಕೇಳುವುದಾದರೆ ರಕ್ಷಣೆ ಕೊಳ್ಳುವುದಾದರೆ ಈ ವಾಕ್ಯ ನಿಮಗೆ ಬಿಡುಗಡೆ ಕೊಡುವುದು ಪ್ರೇರೆ. ನಿಮ್ಮ ಸಾಕ್ಷಿ ಕೊಡಿ, ಈ ವಾಕ್ಯದ ಜೀವ ಉಂಟು. ಅಪ್ಪಸ್ತವ ನೀವು ಕೇಳಿ ಮರೆತು ಬಿಡಬಾರದು. ಇದು ಪುನಃ ಕೇಳಿ ಪ್ರೇರೆ, ಲಕ್ಷ್ಯ ಕೊಡಿರಿ. ಮತ್ತು ಏನು ವಾಕ್ಯ ಕೇಳಿದರೂ ಆ ಆಜ್ಞೆಗಳು ಕೈಕೊಂಡು ನಡೆಯುವುದರೆ ಈ ನಿಮ್ಮ ಎಲ್ಲ ಕೆಲಸದಲ್ಲಿಯೂ ಬಿಸ್ನೆಸ್ನಲ್ಲಿಯೂ ನೀವು ಅಭಿವೃದ್ಧಿ ಆಗ್ತೀರಿ. ಎಲ್ಲದಲ್ಲೂ ಆಶೀರ್ವಾದ ಹೊಂದುತ್ತೀರಿ, ಅಭಿವೃದ್ಧಿ ಹೊಂದುತ್ತೀರಿ, ಬಿಡುಗಡೆ ಹೊಂದುತ್ತೀರಿ ಎಂಬುದಾಗಿ ಯಾಕೋಬನು ಹೇಳುವನ ಆಗಿದ್ದಾನೆ. ಅದೇ ರೀತಿ ನಾವು ಆಲಂಬಡಿಕೆ ನಾವು ದೃಷ್ಟಾಂತ ನೋಡೋಪ್ರೆ ಯೋಸುವನ ಪುಸ್ತಕ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ, ಜೋಸುವ ಚಾಪ್ಟರ್ 1:8, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಿಲಿರಲಿ, ಆಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆಯುವುದರಿಂದ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವೆ, ಕೃತಜ್ಞನಾಗುವೆ. ಅಷ್ಟೇ ಪ್ರಿಯ ಯೋಸುವನು
ಪ್ರೇಲಿ ಹೇಳ್ತಾನೆ ದೇವರ ಸೇವನ ಮೋಶೆ ಯೋಚನೆ ಹೇಳ್ತಾನೆ, ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಬೇಕು, ಆಗಲೂ ಅದನ್ನು ಧ್ಯಾನಿಸಬೇಕು ಮತ್ತು ಅದೇ ಬರಲು ಕೈಕೊಂಡು ನಡೆದರೆ ನಿಮ್ಮ ಎಲ್ಲ ಮಾರ್ಗಗಳು, ಬಿಸ್ನೆಸ್ಗಳು, ಕುಟುಂಬ ಜೀವಿತ ಎಲ್ಲವೂ ಸಕ್ಸಸ್ ಆಗ್ತದೆ ಎಂಬುದಾಗಿ ಇಲ್ಲದಾಗದೆ. ನಿಮಗೆ ಇವತ್ತು ಸಕ್ಸಸ್ ಆಗಬೇಕಾ? ನಿಮ್ಮ ಕೆಲಸ ಸಕ್ಸಸ್ ಆಗಬೇಕಾ? ನಿಮ್ಮ ಬಿಸ್ನೆಸ್ ಸಕ್ಸಸ್ ಆಗಬೇಕಾ? ನಿಮ್ಮ ಕುಟುಂಬ ಜೀವಿತ ಸಕ್ಸಸ್ ಆಗಬೇಕಾ? ನಿಮ್ಮ ಸೇವೆ ಸಕ್ಸಸ್ ಆಗಬೇಕು? ಒಂದೇ ಸೀಕ್ರೆಟ್, ಹಗಲು ರಾತ್ರಿ ಓದಬೇಕು, ಧ್ಯಾನ ಮಾಡಬೇಕು. ಆ ವಾಕ್ಯ ಓದಿದನು ಆ ಆಜ್ಞೆ ಮರೆತು ಬಿಡ ಅದನ್ನು ಕೈಕೊಂಡು ನೋಡಿದರೆ 100% ಸಕ್ಸಸ್ ಆಗ್ತೀರಿ, ಬಿಡೆ ಹೊಂದುತ್ತೀರಿ, ಆಸೆ ಹೊಂದುತ್ತೀರಿ ಎಂಬುದು ದೇವರ ಆತ್ಮನಾಗಿದ್ದಾರೆ. 4 ನೋಡ್ತೀವಿ, ದೇವರ ವಾಕ್ಯವು ನಿಮ್ಮ ಪ್ರತಿಯೊಂದು ರೋಗಗಳನ್ನು ಗುಣ ಮಾಡುವ ಒಂದು ಔಷಧಿ ಆಗಿದೆ ಪ್ರೇರೆ. ನಾನು ನೋಡ್ತೇವೆ ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯದಲ್ಲಿ 20ರಿಂದ 22ನೇ ವಾಕ್ಯ ತನಕ, ಕಂದ ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳಿಗೆ ಕಿವಿಗೊಡು, ನಿನ್ನ ದೃಷ್ಟಿಯು ಅವುಗಳ ಮೇಲೆ ತಪ್ಪದಿರಲಿ, ಅವುಗಳಲ್ಲಿ ಇಟ್ಟುಕೋ, ಅವುಗಳು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ಇವತ್ತು ನಿಮಗೆ ಅನೇಕ ರೋಗಗಳು ಇರಬಹುದು, ಡಾಕ್ಟರ್ ಮೆಡಿಸಿನ್ ತೆಗೆದುಕೊಂಡಿರಿ, ಆ ಮೆಡಿಸಿನ್ ಜೊತೆಯಲ್ಲಿ ದೇವರ ವಾಕ್ಯವನ್ನು ನೀವು ಕೇಳುವವರಾಗಲಿದೆ. ಕಂದ ನನ್ನ ಮಾತು ಆಲಿಸಿದೆ. ಈ ಟಿವಿ ಮಧ್ಯೆ ಕೆಲವು ವಾಕ್ಯವನ್ನು ಚೆನ್ನಾಗಿ ಕಿವಿಗೊಟ್ಟು ಕೇಳಬೇಕು ನನ್ನ ನೋಡಿ ಕಿವಿಗಳು. ಇವಾಗ ಕಿವಿಗೊಡುವುದು ಮಾತ್ರ ಅಲ್ಲ, ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ನಿನ್ನದಷ್ಟು ಅವುಗಳ ಮೇಲೆ ತಪ್ಪದಿರಲಿ, ಅವನ್ನೆಲ್ಲ ಇಟ್ಟುಕೋ. ಅದರ ವಾಕ್ಯ ಪದೇ ಪದೇ ದಿನಾಳು ಓದಬೇಕು ಮತ್ತು ನಿಮ್ಮ ನೆನಪಲ್ಲಿ ಇಟ್ಟುಕೊಳ್ಳಬೇಕು ಅವುಗಳು ಹೊಂದುವವರೇ ಅವು ಜೀವ. ಅಂದರೆ ದೇವರ ವಾಕ್ಯದಲ್ಲಿ ಬರಪಟ್ಟ ದೇವರ ಆಜ್ಞೆಗಳು ಕೈಕೊಂಡು ನಡೆಯುತ್ತಾರೆ. ಈ ವಾಕ್ಯವು ನಿಮಗೆ ಔಷಧಿಯ ಕೊಳ್ಳಲ್ಪಟ್ಟಿದೆ, ನಿಮ್ಮ ಎಲ್ಲ ರೋಗಗಳು ಗುಣವಾಗಿದೆ. ಅನೇಕರು ರೋಗದಲ್ಲಿದ್ದೀರಿ, ವ್ಯಾಧಿ ಪೀಡಿತರಾಗಿದ್ದೀರಿ, ಅದು ಡಾಕ್ಟರ್ ಮೆಡಿಸಿನ್ ಮಾಡಬೇಕು. ಆ ಮೆಡಿಸಿನ್ ಜೊತೆಯಲ್ಲಿ ಈ ದೇವರ ವಾಕ್ಯವನ್ನು ದಿನಾಲು ಓದಬೇಕು ವಾಕ್ಯ ಧ್ಯಾನ ಮಾಡಬೇಕು, ವಾಕ್ಯ ಕೇಳಬೇಕು. ಅಷ್ಟರಲ್ಲಿ ದೇವರ ವಾಕ್ಯದಲ್ಲಿ ಓದುವಾಗ ಕೆಲವು ಆಜ್ಞೆಗಳು ಸಿಗುತ್ತೆ, ಅದಕ್ಕೆ ವಿಧೇಯರಾಗಬೇಕು. ಮತ್ತು ಕೆಲವು ಹೀಲಿಂಗ್ ಆ ವಾಗ್ದಾನ ಬಾಯಿಂದ ಅರಿಕೆ ಮಾಡಬೇಕು. ಹೀಗೆ ಮಾಡುವಾಗ 100% ನಿಮ್ಮ ಎಲ್ಲ ರೋಗಗಳು ಗುಣ ಮಾಡುವ ಔಷಧಿ ಇದು ಆಗಿದೆ. ಯಾಕಂದರೆ ದೇವರು ತಾನೇ ನಾನು ನಿಮಗೆ ಆರೋಗ್ಯದಾಯಕ ನಿಮ್ಮದೇ. ದೇವರು ತನ್ನ ಮಕ್ಕಳಿಗೆ ಆತನ ಗ್ಯಾರಂಟಿ ಕೊಡುತ್ತಾನೆ. ನಾವು ನೋಡೋ ವಿಮೋಚಕನ ಪುಸ್ತಕ 15ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಸದ್ಯಂತೆ ಕೇಳಿ, ಆತನ ದೃಷ್ಟಿ ಸರಿ ಬೀಳುವುದನ್ನು ಮಾಡಿ, ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ ನಾನು ಐಗುಪ್ತುಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದು ನಿಮಗೆ ಬರಗೊಳಿಸಲಿಲ್ಲ. ಏನು ನಾನೇ ನಿಮಗೆ ಆರೋಗ್ಯದಾಯಕನು. ದೇವರು ಅತಿ ಸ್ಪಷ್ಟವಾಗಿರ್ತಾನೆ. ಯಾರ್ಯಾರು ದೇವರನ್ನು ಓದುತ್ತಾರೋ, ವಾಕ್ಯ ಧ್ಯಾನ ಮಾಡುತ್ತಾರೋ, ದೇವರ ವಾಕ್ಯ ವಿದ್ಯಾರ ದೇವರ ನಾನು ನಿಮಗೆ ಆರೋಗ್ಯದಾಯಕನು, ನಾನು ನಿಮಗೆ ಡಾಕ್ಟರ್ಗಿಂತ ದೊಡ್ಡ ಡಾಕ್ಟರ್ ಆಗಿದ್ದೇನೆ ಮತ್ತು ನಾನು ನಿಮಗೆ ಯಾವ ವ್ಯಾಧಿಯೂ ಮುಟ್ಟದಂತೆ ಬರದಂತೆ ಕಾಪಾಡುತ್ತೇನೆ ಎಂಬ ದೇವರು ಇರ್ತಾನೆ. ಆ ರೋಗಗಳು ಬಂದರೂ ಆತನ ಗುಣ ಮಾಡುವನಾಗಿದೆ. ನಿಮಗೆ ಇದು ರೋಗಗಳು ಉಂಟಾ, ಡಾಕ್ಟರ್ ಮೆಡಿಸಿನ್ ಮಾಡಿ ಎಲ್ಲ ಪ್ರಕಾರ ಎಲ್ಲ ಜಾಗ್ರತೆ ಮಾಡಿ, ಅದರ ಜೊತೆಯಲ್ಲಿ ವಾಕ್ಯ ಓದಬೇಕು, ವಾಕ್ಯ ಕೇಳಬೇಕು, ವಾಕ್ಯ ಧ್ಯಾನ ಮಾಡು, ವಾಕ್ಯ ವಿಧೇಯರಾಗಬೇಕು, ವಾಕ್ಯಗಳು ಬಂದ ಅರಿಕೆ ಮಾಡು. ಆಗ 100% ನಿಮ್ಮ ರೋಗ ಗುಣ ಮಾಡೋ ಸಾಮರ್ಥ್ಯ ದೇವರ ವಾಕ್ಯ ಉಂಟು. ಮತ್ತು ದೇವರು ತಾನೇ ಗ್ಯಾರಂಟಿ. ಆತ ನಿಮ್ಮ ವೈದ್ಯನು ನಿಮ್ಮ ರೋಗಗಳು ಬರಲಿಕ್ಕೆ ಬಿಡುವುದಿಲ್ಲ ಎಂಬುದಾಗಿ ದೇವರು ಇಲ್ಲೇ ಗ್ಯಾರಂಟಿ ವಾಗ್ದಾನ ಕೊಟ್ಟಿದ್ದಾನೆ. ಅದು ಇನ್ನೊಂದು ವಾಗ್ದಾನ ವಿಮೋಚಕನ ಪುಸ್ತಕ 23ನೇ ಅಧ್ಯಾಯದಲ್ಲಿ 25 ಮತ್ತು 26ನೇ ವಾಕ್ಯ, ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು, ಆಗ ಆತನು ನಿಮ್ಮ ಅನ್ನಪಾನ ಆಶೀರ್ವದಿಸುವನು, ನಿಮ್ಮೊಳಗೆ ಯಾವ ವ್ಯಾಧಿಯೂ ಉಂಟಾಗದೆ ಮಾಡುವೆನು. ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಜ್ಜತನವಾಗಲಿ ಇರುವುದಿಲ್ಲ, ನಿಮ್ಮ ಸಂಪೂರ್ಣ ಆಯುಷನ್ನು ಕೊಡುವೆನು. ಪುನಃ ದೇವರ್ತೇನೆ, ನೀವು ದೇವರನ್ನು ಆತ್ಮನ ಸತ್ಯ ಆರಾಧನೆ ಮಾಡುವುದಾದರೆ ಆತ ನಿಮ್ಮ ಅನ್ನಪಾನ ಆಶೀರ್ವಾದ ಮಾಡ್ತಾನೆ, ನಿಮ್ಮ ವ್ಯಾಧಿಗಳು ಬರದಂತೆ ಕಾಪಾಡ್ತಾನೆ, ನಿಮಗೆ ಸಂಪೂರ್ಣ ಆಯುಷ ಕೊಡೋದು ಆಗಿ ದೇವರ ಸತ್ಯವಾಗಿದ್ದಾನೆ. ಈ ವಾಕ್ಯದ ಜೀವ ಉಂಟು, ಇದು ಔಷಧಿಯಾಗಿದೆ. ಇದನ್ನು ತೆಗೆದುಕೊಂಡರೆ, ಇದು ಮಾತನಾಡಿದ್ರೆ ನಿಮಗೆ ಗುಣವಾಗೋದು ಗ್ಯಾರಂಟಿ ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ ಮಾರ್ಕ್ ನಂಬರ್ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನಿನ್ನ ಕಿತ್ತುಕೊಂಡು ಹೋಗಿ ಸಮದ ಬೀಳು ಎಂದು ಹೇಳಿ ತನ್ನ ಮನಸ್ಸಲ್ಲಿ ಸಂಶಯ ಪಡೆದೆ ತಾನು ಹೇಳಿದು ಆಗುವುದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಎಷ್ಟು ಹೇಳಿದೆ ನಂಬಿಕೆಯಿಂದ ಪ್ರತಿ ಸಲ ನೀವು ಮದ್ದು ಔಷಧಿ ತಗೊಳ್ಳು, ದಿನಕ್ಕೆ 3 ಸಲ ಔಷಧಿ ತಗೊಳ್ಳು, 3 ಸಲ ಔಷಧಿ ಜೊತೆಯಲ್ಲಿ ವಾಗ್ದಾನ ಅರಿಕೆ ಮಾಡಿ ವಿಮೋಚಕನ ಕಾಣ 15-26 ವಾಕ್ಯ ಅರಿಕೆ ಮಾಡಿ. 1 ಪೇತರ
2:24 ಯೇಸುಕ್ರಿಸ್ತನ ಭಾಷಣದಿಂದ ನನ್ನ ರೋಗಗಳು ಗುಣವಾಗಿವೆ. ಅಷ್ಟು ಸಲ ವಾಕ್ಯವನ್ನು ಅರಿಕೆ ಮಾಡಿರಿ. ಎಷ್ಟು ಅರಿಕೆ ಮಾಡ್ತಿರೋ ಆ ರೋಗ ಬೆಟ್ಟ, ಆ ನಿಮ್ಮ ಬಾದ ಮಾತನಾಡೋ ವಾಕ್ಯ ಕೇಳಿ ಅದು ರೋಗ ಬೆಟ್ಟ ಅದು ಸಮುದ್ರ ಬೀಳ್ತದೆ. ಆ ರೋಗಗಳು ಗುಣವಾಗ್ತಾ ಆಗದೆ. ಬರೀ ಯಾರ ವಾಕ್ಯ ಪ್ರತಿದಿನ ಓದುವಂಥ ಅಭ್ಯಾಸ ಮಾಡಿರಿ, ಧ್ಯಾನ ಮಾಡಿರಿ. ಅದು ನಿಮ್ಮ ಆತ್ಮಿಕ ಆಹಾರವಾಗಿ ತೆಗೆದುಕೊಳ್ಳಿ. ಆ ವಾಕ್ಯ ನಿಮಗೆ ಸಂತೋಷ, ಸಮಾಧಾನ, ಆಶೀರ್ವಾದ, ಬಿಡುಗಡೆ, ಸಂತೈಸುವಿಕೆ ಮತ್ತು ಪಾಪ ಮಾಡಿದ್ರೆ ಕಾಪಾಡ್ತದೆ, ನಿಮ್ಮನ್ನು ಪರಿಶುದ್ಧಗೊಳಿಸಿದೆ, ನಿಮಗೆ ಔಷಧಿ ಹಾಕಿಕೊಂಡು ನಿಮ್ಮೆಲ್ಲರೂ ಗುಣ ಮಾಡ್ತದೆ. ದೇವರ ನಮ್ಮ ಸ್ತೋತ್ರವಾಗಲಿ. ಇದು ನಿಮ್ಮ ಜೀವನದಲ್ಲಿ ಉತ್ತೀರ್ಣವಾಗುತ್ತದೆ. ನಿಮ್ಮ ಅಭಿಪ್ರಾಯ ತಿಳಿಸಿರಿ ಮತ್ತು ನಮ್ಮ ಯೂಟ್ಯೂಬನ್ನು ಅನೇಕರಿಗೆ ಶೇರ್ ಮಾಡಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರ ಕೊಂಡಾಡ್ತೇನೆ ದೇವ. ಇದನ್ನು ಪ್ರತಿಯೊಬ್ಬ ವೀಕ್ಷಕರಿಗೆ ದೇವ ಅವನ ವಾಕ್ಯದ ಮೇಲೆ ಪ್ರೀತಿಯನ್ನು ಕೊಡಬೇಕು. ಅವರು ಪ್ರತಿದಿನ ಅತಿ ಹೆಚ್ಚಾಗಿ ದೇವ ನಿನ್ನ ವಾಕ್ಯವನ್ನು ಓದುವಂತೆ, ವಾಕ್ಯನ ಧ್ಯಾನ ಮಾಡುವಂತೆ, ಅವರ ಕೈ ನಡುವಂಥ ಆ ಒಂದು ಪ್ರೀತಿ ಅರಿದು ಕೊಟ್ಟು ಎಲ್ಲ ವೀಕ್ಷಕರು ದೇವ ನಿನ್ನ ವಾಕ್ಯದ ಮುಖಾಂತರ ದೇವ ಅವರನ್ನು ಆಶೀರ್ವದಿಸ್ತೇನೆ. ಪ್ರತಿಯೊಬ್ಬರ ಮೇಲೆ ನಿನ್ನ ಆಶೀರ್ವಾದವನ್ನು ಬಿಡ್ತೇನೆ. ಪ್ರತಿಯೊಂದು ಕಷ್ಟದಲ್ಲಿ ಅವರನ್ನು, ರೋಗದಲ್ಲಿ ಅವರನ್ನು, ಸಾಲದ ಬಂಧನ ಯೇಸು ಕ್ರಿಸ್ತನ ನಾಮದಲ್ಲಿ ಅವರ ಬಂಧನವನ್ನು ಬಿಡುಗಡೆಗೊಳಿಸ್ತೇನೆ. ಮತ್ತು ಪ್ರತಿಯೊಬ್ಬರನ್ನು ತಂದೆ ಮಗ ಪವಿತ್ರ ಆಶೀರ್ವದಿಸ್ತೇನೆ. ಪ್ರತಿಯೊಬ್ಬರು ಪರಲೋಕ ತಂದೆಯರ ಆಶೀರ್ವಾದ, ಅದು ಅನುಗ್ರಹ, ದಯೆಯನ್ನು ಹೊಂದಿಕೊಳ್ಳಲಿ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.